ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಮ್ಮ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರಾದ ಮೋಹನ್ ಅವರು ಮಾತಾಡಿದ್ದಾರೆ ಮತ್ತು ಈರ್ನಟಿ ವಕೀಲರು ಕೂಡ ತುಂಬ ವಿಸ್ತೃತವಾಗಿ ಏನು ಅವಶ್ಯಕತೆ ಇದೆ ಜಾತ್ರೆಗೆ, ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ವಿಸ್ತೃತವಾಗಿ ಮಾತಾಡಿದ್ದಾರೆ. ಎಲ್ಲ ಪಾಯಿಂಟನ್ನು ಅವ್ರು ಕವರ್ ಮಾಡಿದ್ದಾರೆ. ನಾನು ಈಗ ಪೊಲೀಸಿಂಗ್ ಪಾರ್ಟ್ ಆಫ್ ಮಾತಾಡ್ತೀನಿ. ಈಗ ಯಾವುದೇ ಒಂದು ಊರಲ್ಲಿ, ಪ್ರತಿ ಊರಲ್ಲೂ ಒಂದು ದೇವಿ ಇರುತ್ತೆ. ಜಾತ್ರೋತ್ಸವ ಹಬ್ಬ ಪ್ರತಿ ವರ್ಷವೂ ಇರುತ್ತೆ. ಕೆಲವೊಂದು ಕಡೆ 5 ವರ್ಷಕ್ಕೆ ಇರುತ್ತೆ. ನಾವು ಲಾಸ್ಟ್ ಟೈಮ್ ಗೋಕಾಕದಲ್ಲಿ ಇದ್ದಾಗ ಕೆಲವೊಂದು ಕಡೆ ಪ್ರತಿ ವರ್ಷ ಇರುತ್ತೆ. ಇದು ಯಾಕೆ ಇರುತ್ತೆ? ಈ ಜಾತ್ರೋತ್ಸವ ಯಾಕೆ ಮಾಡ್ತೇವೆ? ಒಳ್ಳೆಯದಾಗಲಿ ಅಂತ, ಊರಿಗೆ ಒಳ್ಳೆಯದಾಗಲಿ ಅಂತ. ಅದು ಯಾವುದೋ ಕಮಿಟಿಗಷ್ಟೇ ಸಂಬಂಧಪಟ್ಟಿದ್ದು, ಅಲ್ಲಿ ಇದ್ದವ್ರಿಗೆ ಮೆಂಬರ್ಸಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ. ಇದು ಪೂರಾ ಊರಿಗೆ ಸಂಬಂಧಪಟ್ಟಿದ್ದು. ಊರ ಹಬ್ಬ ಇದು ಜಾತ್ರೆ ಅಂದರೆ. ಸೊ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಹಯೋಗ ಬೇಕು ಇದರಲ್ಲಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ನು, ಕಾಸ್ಟು ಅದೆಲ್ಲ ಬಿಟ್ಟು ಅದರಿಂದ ಮುಂದೆ ಹೋಗಿ ನಾವು ಸಹಯೋಗ ಮಾಡಬೇಕಾಗುತ್ತೆ. ಸಹಕಾರ ಇಲ್ಲದೆ ಯಾವ ಜಾತ್ರೆನೂ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಯಾವುದೇ ರೀತಿ ಅಹಿತಕರ ನಡೆದೇ ಇರುವಾಗ ಮಾಡಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಸಹಕಾರನೂ ಅಗತ್ಯ. ಈಗ ಸಹಕಾರ ಅಂತೂ ಬೇಕೇ ಬೇಕು. ಈಗ ಕೆಲವು ಏನಿರ್ತೈತಿ, ಉಪದ್ರವಿ ದುಮ್ಡಿ ಹೊಡೆಯೋರು ಎಲ್ಲ ಊರಲ್ಲೂ ಇರ್ತಾರೆ. ಬ್ಲ್ಯಾಕ್ ಶಿಪ್ಸ್ ಅಂತ ಇರುತ್ತೆ. ಅಂಥವ್ರು ಇರ್ತಾರೆ. ಅವ್ರು ಏನೋ ಯಾವುದೋ ಒಂದು ಜಗಳ ಇರ್ತೈತಿ, ಯಾವಾಗೋ ಆಗಿರ್ತೈತಿ, ಅದನ್ನು ಜಾತ್ರೆ ಅಂದ್ಕೊಂಡು ನೆನಪಾಗ್ತೈತೆ ಅವ್ರು. ನಾ ಅದಕ್ಕೆ ಕ್ಲಿಯರಾಗಿ ಹೇಳಕತ್ತೀನಿ. ಮೊದಲೇ ಒಂದು ಟೈಮ್ ಇತ್ತು, ಏನೋ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಸ್ಟೇಷನ್ಗೆ ಬರ್ತಿದ್ರು, ಹಿರಿಯರು ಕರ್ಕೊಬರ್ತಿದ್ರು, ಸುಧಾರಿಸಂತೀವಿ ಸರ್, ಗೊತ್ತಾಗಿಲ್ಲ ಹುಡುಗನಿಗೆ, ಸರಿ ಮಾಡ್ಕೊತೀವಿ ಅಂತ. ಆ ದಿನ ಹೋಗಿದೆ, ತಲೆಯಲ್ಲಿ ಇಟ್ಕೊಳ್ಳಿ. ಆ ದಿನ ಹೋಯ್ತು. ಗಲಾಟೆ ಆಯಿತು ಅಂದ್ರೆ ಪಕ್ಕ FIR ಕೇಸೇ ರಿಜಿಸ್ಟರ್ ಆಗ್ತೈತಿ. ಇದು ನೆನ್ಪಿಟ್ಕೊಳ್ಳಿ, ನೀವು ಹೇಳ್ರಿ ಎಲ್ಲರಿಗೂ. ಆ ದಿನ ಹೋಯ್ತು. ನಾವು ಕರೆದಾಯಿತು, ಹಿರಿಯರು ಬಂದರೆ ರಾಜಿ ಮಾಡಿಸಿ ಕಳಿಸಿ ಆ ದಿನ ಹೋಯ್ತು. ಈಗ ಬಂತು ಕೇಸ್ ಪ್ರಕರಣ, ಏನಾದ್ರು ಗಲಾಟೆ ಆಯಿತು ಅಂದ್ರೆ ನಾವು ಮುಲಾಜಿಲ್ಲದೆ ಕ್ರಮ ವಹಿಸ್ತೀವಿ. ಇದು ಮಾತ್ರ ನಮ್ಮ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ. ನಮ್ಮ ಆಫೀಸರ್ಸಿಗೂ ಹೇಳಿದ್ದೀವಿ. ನಾವು ಕೂಡ ಇದ್ರದ್ದು ಈಗ ನಾವು ಗೋಕಾಕ್ ನೀವು ಜಾತ್ರೆ ನೋಡಿದ್ದೀರಿ, ತುಂಬ ಸಹಕಾರ ಮಾಡಿದ್ರು. ಕಮಿಟಿಯವರಿಂದ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ, ಊರು ಜನರು. ಹಾಗಾಗಿ ಅತಿ ವಿಜೃಂಭಣೆಯಿಂದ ಎಷ್ಟು ಜನ ಸೇರಿದ್ರು. ನನ್ನ ಲೈಫಲ್ಲಿ ಫಸ್ಟ್ ನಾನು ಶಿರ್ಸಿ ಜಾತ್ರೆನೂ ಮಾಡಿ ಬಂದೇನೆ. ಶಿರ್ಸಿ ಜಾತ್ರೆ 2 ಶಿರ್ಸಿ ಜಾತ್ರೆ, 1 ಶಿರ್ಸಿ ಜಾತ್ರೆ ನಾನೇ ಅಲ್ಲಿ ಪೂರಾ ಬಂದೋಬಸ್ತ್ ಮಾಡಿದ್ದೀನಿ. ಬಟ್ ಈ ಜಾತ್ರೆ ಗೋಕಾಕ್ ಜಾತ್ರೆ ಆಗಿದ್ದು ಅಷ್ಟು ಜನ ನಾನು ಎಲ್ಲೂ ನೋಡಿದೆ. ಆದರೂ ಒಂದು ಅಹಿತಕರ ಘಟನೆ ನಡೆದಿಲ್ಲ, ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ ಅಲ್ಲಿ, ಕಳ್ಳತನದ್ದಾಗಲಿ ಚೇನ್ ಸ್ನ್ಯಾಚಿಂಗ್ ಆಗಲಿ. ಸೊ ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಎಲ್ಲರಿಗೂ ಸಹಕಾರ. ಅದರಲ್ಲಿ ಪೊಲೀಸರು ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದ್ರ ನಮಗೆ ಸಾರ್ವಜನಿಕರ ಸಹಕಾರನೂ ಅಗತ್ಯ. ಪ್ರತಿಯೊಬ್ಬರು ಪೊಲೀಸ್ ಆಗಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನು, ಆ ಊರಿನ ನಾಗರಿಕ ಪೊಲೀಸ್ ಆಗಿ ಕೆಲಸ ಮಾಡಬೇಕು. ಯಾಕಂದರೆ ಪೊಲೀಸಿಂಗ್ ಬರೀ ಯೂನಿಫಾರ್ಮ್ ಹಾಕೊಂಡ್ರೆ ಅಷ್ಟೇ ಅಲ್ಲ, ನೀವೆಲ್ಲ ಪೊಲೀಸರು ವಿದೌಟ್ ಯೂನಿಫಾರ್ಮ್. ಆ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲೇ ಬರಬೇಕು, ಸೇವಾ ಮನೋಭಾವ ಬರಬೇಕು. ಆವಾಗಲೇ ಎಲ್ಲ ಯಾವುದೇ ನೀವು ಕಾರ್ಯಕ್ರಮ ಮಾಡಿ ಸಕ್ಸಸ್ ಆಗ್ತದೆ. ಸೇವಾ ಮನೋಭಾವ ಇಟ್ಕೊಂಡು ಅಬ್ಲಿಗೇಷನ್ ಅಂತ ಮಾಡಿದ್ರೆ ಆಗೋದಿಲ್ಲ. ಇಲ್ಲಪ್ಪ ಏನೋ ಮಾಡಬೇಕು ಹಂಗಲ್ಲ, ನಾವು ಮಾಡಬೇಕು. ನಮ್ಮ ಊರು, ನಮ್ಮ ಜಾತ್ರೆ, ನಮ್ಮ ದೇವಿ ಅಂತ ಆ ಮನೋಭಾವದಿಂದ ಮಾಡಿದ್ರೆ ಎಲ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾವು ಆಲ್ರೆಡಿ ಪೊಲೀಸಿಂಗ್ ಇದರಲ್ಲಿ ನಾವೀಗ ಒಂದು 10 ದಿನ ಮೊದಲಿಂದನೇ ನಾವು ಶುರು ಹಚ್ಕೊತೀವಿ. ಐಡೆಂಟಿಫೈ ಮಾಡೋದು, ಪಾಕೆಟ್ ಎಲ್ಲೆಲ್ಲಿ ಹುಡುಗರು ಕೂತ್ಕೊಂಡು ಸುಮ್ಮನೆ ದುಮ್ಡಿ ಹೊಡಿಯೋದು, ರಾತ್ರಿ ಕೂತ್ಕೊಂಡು ಡ್ರಿಂಕ್ಸ್ ಅದೆಲ್ಲ ಇಲ್ಲಿ ಕ್ಲಿಯರ್ ಮಾಡಿಸ್ತೀವಿ. ಈಗ 10 ದಿನ ಮೊದಲಿಂದ ಶುರು ಹಚ್ಕೊತೀವಿ. ಈಗ ನಮ್ಮಲ್ಲಿ ಮುಫ್ತಿಯಲ್ಲೂ ಆ ಜಾತ್ರೆ ಟೈಮಲ್ಲಿ ಪೊಲೀಸರು ಇರ್ತಾರೆ. ಅವ್ರು ಯಾವ ಯೂನಿಫಾರ್ಮಲ್ಲಿ ಇರೋದಿಲ್ಲ. ಸೊ ಅವ್ರು ಪಕ್ಕ ಅದರಲ್ಲಿ ಮತ್ತು ನಾವು ಇವನ್ ಚೆಕ್ಕಿಂಗ್ ಅದು ಇದು ತುಂಬ ಇದೆ ನಮ್ಮ ಹತ್ರ. ನಾವು ಈಗ ಡಿಸ್ಕ್ಲೋಸ್ ಮಾಡೋದಿಲ್ಲ, ಅಲರ್ಟ್ ಆಗ್ತಾರೆ ಹುಡುಗರು. ಸೊ ಅದನ್ನು ನಾವು ನಮ್ಮ ಪೊಲೀಸಿಂಗ್ ಕರ್ತವ್ಯವನ್ನು ನಾವು ಮಾಡ್ತೀವಿ. ಅದರಲ್ಲಿ ಮತ್ತು ಒಂದು ಸ್ವಲ್ಪನೂ ಚೂಕ್ ಮಾಡೋದಿಲ್ಲ. ಇದನ್ನು ಕ್ಲಿಯರಾಗಿ ಹೇಳ್ತಿದ್ದೀನಿ. ಮತ್ತು ಯಾವ ಹುಡುಗರಿದ್ದಾರೆ ಅವ್ರಿಗೆ ನೀವೇ ಹೇಳಿ, ನಂತರ ಬಂದು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಳ್ಳೋಕ್ಕಿಂತ ಆ ಸಿಚುವೇಶನ್ ಬರದೇ ಇದ್ದಾಗ ನೋಡ್ಕೊಳ್ಳೋದು ಉತ್ತಮ. ಸೊ ಹಾಗಾಗಿ ನೀವು ಹೇಳಿ, ಈ ಜಾತ್ರೆ ನಮ್ಮ ಊರಿನ ಜಾತ್ರೆ ಇದೆ. ಏನೇ ಒಂದು ಸಣ್ಣ ಘಟನೆ ಆದರೆ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಏನೋ ಒಂದು ಸಣ್ಣ ಘಟನೆ. ಮತ್ತು ಜನ ಏನು ಮಾತಾಡ್ಕೊತಾರೆ, ಆ ಊರು ಜಾತ್ರೆ ಹೋದವಪ್ಪ ಹಿಂಗಾಯಿತು, ಏನೋ ಕಳ್ಳತನ ಆಯಿತು ಅಥವಾ ಚೇನ್ ಸ್ನ್ಯಾಚಿಂಗ್ ಏನಾಯಿತು, ಅವ್ರು ಇಟ್ ಇಸ್ ಬಿ ಎ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಂದವರಿಗೆ. 10 ಜನರಿಗೆ ಹೋಗಿ ಹೇಳ್ತಾರೆ ಅವ್ರು, ಯಾಕೆ ಕೊನ್ನೂರು ಜಾತ್ರೆ ಹೋಗಿದ್ದು ಹಿಂಗಾಯ್ತು ಅಂತ. ಸೊ ಅದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಕೊನ್ನೂರು ಗ್ರಾಮದ ನಾಗರಿಕರ ಕರ್ತವ್ಯ ಮತ್ತು ಇದು ಸೇವೆ ಅಂತ ಅಂದ್ಕೊಂಡು ನೀವು ನಮ್ಮೊಂದಿಗೆ ಸಹಕಾರ ಮಾಡಬೇಕು. ನಿಮ್ಗೆ ಅನಿಸ್ತೈತಿ ಯಾರೇ ದುಮ್ಡಿ ಮಾಡೋರು ಅಥವಾ ಕಿರಿಕಿರಿ ಮಾಡೋರು ಅಂತ ಹುಡುಗರಿದ್ರೆ ನಮ್ಗೆ ಹೇಳಿ, ನಾವು ಅವ್ರನ್ನ ಫಸ್ಟೇ ಅವರಿಗೆ ನಾವು ಒಂದು ಅಲರ್ಟ್ ಕೊಡ್ತೀವಿ. ಅದರಲ್ಲೂ ಸುಧಾರಿಸಿಲ್ಲ ಅಂದ್ರೆ ಮತ್ತು ನಾವು ಡೋಸ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ. ಫಸ್ಟ್ ನಾವು ಅವ್ರಿಗೆ ಅಲರ್ಟ್ ಮಾಡ್ತೀವಿ, ಹಿಂಗೆ ಮಾಡ್ರಪ್ಪ, ಹಿಂಗೆ ಮಾಡಿ ಅಂತ. ಅಲ್ಲೂ ಕೇಳಲಿಲ್ಲ ಅಂದರೆ ನಾವು ನಂತರ ಅದಕ್ಕೆ ಮೆಡಿಸಿನೇ ಇತ್ತು. ಸೊ ಹಾಗಾಗಿ ನಮ್ಮದು ಮೆಸೇಜ್ ವೆರಿ ಕ್ಲಿಯರ್ ಇದೆ. ಲಾ ಆ್ಯಂಡ್ ಆರ್ಡರ್, ಶಾಂತಿ ಸೌಹಾರ್ದತೆಗೆ ಏನೇ
ಅಡಚಣೆ ಆಗ್ತದೆ ಅಂದರೆ ಅದನ್ನು ನಾವು ರಿಮೂವ್ ಮಾಡ್ತೀವಿ ಪಕ್ಕ ಕ್ಲಿಯರಾಗಿ. ಸೊ ಹಾಗಾಗಿ ಎಲ್ಲರೂ ಒಂದಾಗಿ ನಮ್ಮಲ್ಲಿಗೆ ಸಹಕಾರ ಮಾಡಿ ನಮ್ಗೆ ಅಲರ್ಟ್ ಮಾಡ್ತಾ ಇರ್ಬೇಕು. ಯಾಕಂದರೆ ಪೊಲೀಸರು ನಮ್ಮಲ್ಲಿ ಅಷ್ಟಿಲ್ಲ. ಈಗ ಹಾರ್ಡ್ಲಿ ಇಲ್ಲಿ ರೂರಲ್ ಸ್ಟೇಷನ್ನಲ್ಲಿ 40 ಜನ ಇದ್ದಾರೆ. ನಿಮ್ಮದು 100 ಪಾಪ್ಯುಲೇಷನ್